ಎಸ್ ಸರ್, ಈ ಷಡ್ಯಂತ್ರದಿಂದ ಕನ್ವರ್ಷನ್ ಮಾಫಿಯಾ ಇದೆ ಅಂತ ಹೇಳಿದ್ರೆ, ಈ ಕನ್ವರ್ಷನ್ ಮಾಫಿಯಾನ ಕೌಂಟರ್ ಮಾಡೋಕ್ಕೆ ಯಾವುದೇ ಗೌರ್ಮೆಂಟ್ ಏನು ಮಾಡಲೇ ಇಲ್ವಾ? ಇನ್ ಕೇಸ್ ಗೌರ್ಮೆಂಟ್ ಫೇಲ್ ಆಗಿದ್ರೆ, ಆ್ಯಸ್ ಎ ಕಾಮನ್ ಮ್ಯಾನ್, ಆ್ಯಸ್ ಸಿಟಿಸನ್ಸ್ ಆಫ್ ಇಂಡಿಯಾ, ನಾವೇನು ಮಾಡ್ಬೋದು ಈ ಕನ್ವರ್ಷನ್ ಮಾಫಿಯಾನ ಫೇಸ್ ಮಾಡಬೇಕು ಅಂದರೆ? ಕನ್ವರ್ಷನ್ ಮಾಫಿಯಾ ಸುಮ್ಮನೆ ಬರಲ್ಲಮ್ಮ, ಅದು ಎಲ್ಲರೂ ಜೊತೆಲಿ ಕರ್ಕೊಂಡು ಬರುತ್ತೆ. ಈಗ ಇಲ್ಲಿ ಬಂದಿರೋದು ಕನ್ವರ್ಷನ್ ಮಾಫಿಯಾನೇ. ಅದ್ರ ಜೊತೆಗೆ ಲೆಫ್ಟಿಸ್ಟ್ ಲಿಬರಲ್ಗಳು ಸೇರ್ಕೊಂಡಿದ್ದಾರೆ, ಅವ್ರಿಗೊಂದು ಅವ್ರ ಉದ್ದೇಶ ಇದೆ. ಅದ್ರ ಜೊತೆಗೆ ಜಿಹಾದಿಗಳು ಸೇರ್ಕೊಂಡಿದ್ದಾರೆ, ಅವ್ರಿಗೆ ಅವ್ರ ಉದ್ದೇಶ ಇದೆ. ನಾವು ಫೈಟ್ ಮಾಡುವಂಥವ್ರು ಏನು ಮಾಡ್ತಿದ್ದೀವಿ ಗೊತ್ತಾ? ಇನ್ಸ್ಟಾಗ್ರಾಮಲ್ಲಿ ಲೈಕ್ ಕೊಟ್ಕೊಂಡು ಕೂತಿದ್ದೀವಿ. ನಾವು ಫೈಟ್ ಮಾಡಬೇಕಾಗಿದ್ದವ್ರು ಏನು ಮಾಡ್ತಿದ್ದೀವಿ ಗೊತ್ತಾ? ಜೋರಾಗಿ ಮಾತನಾಡಿದ್ರೆ ಇದ್ರ ಕುರಿತಂತೆ ನಂಗೆ ವ್ಯೂ ಸಿಗುತ್ತೆ ಅಂತ ಕೂತ್ಕೊಂಡಿದ್ದೀವಿ. ನಾವು ಫೈಟ್ ಮಾಡಬೇಕಾದವ್ರು ಏನು ಮಾಡ್ತಾ ಇದ್ದೀವಿ ಅಂತಂದರೆ, ಇದರ ಬಗ್ಗೆ ಜಾಗೃತಿಯನ್ನು, ಚಿಕಿತ್ಸಕ ಬುದ್ಧಿಯನ್ನು ಝೀರೋ ಮಾಡಿ ನಾವು ಫೈಟ್ ಮಾಡೋದು ಬಿಟ್ಟು ನನಗೆ ಎಷ್ಟು ಲೈಕ್ಸ್ ಬರುತ್ತೆ ಅಂತ ಕೂತ್ಕೊಂಡಿದ್ರೆ ನಾನು ಎಲ್ಲಿಂದ ಫೈಟ್ ಮಾಡೋದು? ಉಲ್ಟಾ ಏನು ಮಾಡ್ತೀವಿ ಗೊತ್ತಾ? ಯಾರು ಫೈಟ್ ಮಾಡ್ತಾರೋ ತಲೆ ಇಲ್ಲ, ಬುದ್ಧಿ ಇಲ್ಲ ಅವನಿಗೆ, ಎಲ್ಲರೂ ಸರ್ವಜನಾಂಗದ ಶಾಂತಿಯ ತೋಟ ಅಂತ ಪದೇ ಪದೇ ಹೇಳ್ಕೊಂಡು ಸಮಾಧಾನ ಮಾಡಿಸುವಂಥ ಪ್ರಯತ್ನ ಮಾಡ್ತಿದ್ದೀವಿ. ಯಾರಿಗಿದು ಅರ್ಥ ಆಗುತ್ತೋ ಅವನಿಗೆ ದಡ್ಡ ಅನ್ನಿಸ್ತಾನೆ. ಸುಮ್ಮನೆ ಹೇಳ್ಬೋದು ಅಂತಾದರೆ, ಸೌಜನ್ಯ ಕೊಲೆ ಪ್ರಕರಣದಲ್ಲಿ ಇವ್ರು ಹೇಳ್ತಿರೋದು ಸುಳ್ಳು ಅಂತ ವಸಂತ್ ಗಿಳಿಯಾರ್ ಮೊದಲನೇ ದಿನ ಹೇಳಿದಾಗ ವಸಂತ್ ಗಿಳಿಯಾರ್ನ ಹುಚ್ಚ ಅಂದಿದ್ರು. ಆಯ್ತಪ್ಪ, ಇವ್ರು ಒಂದಾದ್ಮೇಲೆ ಒಂದು ಸಾವಿನ ಬಗ್ಗೆ ಹೇಳ್ತಾ ಇದ್ದಾರೆ, ಇದು ಸುಳ್ಳು ಅಂತ ಹೇಳಿದಾಗ ಹುಚ್ಚ ಅಂತ ಕರೆದ್ರು. ಕಿರಿಕೀರ್ತಿ ಬಂದು ಇಲ್ಲ ಇದು ಹೇಳ್ತಿರೋದು ಸುಳ್ಳು, ಈ ಥರದ್ದು ಯಾರೂ ಇಲ್ಲ ಅಂದಾಗ ಹುಚ್ಚ ಅಂದರು. ಅಜಿತ್ ಹನುಮಕ್ನವರು ಇದನ್ನು ತಗೊಂಡು ಬಂದಾಗ ಅಜಿತ್ ಹನುಮಕ್ನವ್ರು ದಡ್ಡ ಅಂದರು. ನಾನು ಇದರ ಹಿಂದೆ ಷಡ್ಯಂತ್ರ ಇದೆ ಅಂತಂದರೆ ಇವ್ನಿಗೆ ಇದು ಬಿಟ್ಟರೆ ಬೇರೆ ಕೆಲಸ ಇಲ್ಲ ಅಂದರು. ಇವತ್ತೆಲ್ಲ ಹೊರಗೆ ಬಂದ ಮೇಲೆ ಷಡ್ಯಂತ್ರ ಏನು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀರಾ ಅಂತ ಕೇಳ್ತಾರೆ. ಅಂದರೆ ಎಲ್ಲ ಆಗಬೇಕು, ಎಲ್ಲ ನಡೆದ ಮೇಲೆ. ಲವ್ ಜಿಹಾದ್ ಅಂತ ನಾವು ಹೇಳುವಾಗ ನಗ್ತಾ ಇದ್ರು. ಕೇರಳದಲ್ಲಿ ಹೇಳಿದ್ರು, ಅಲ್ಲಿನ ಕ್ರಿಶ್ಚಿಯನ್ರು ಹೇಳಿದ್ರು. ಆಗನ್ನಿಸ್ತು ಲವ್ ಜಿಹಾದ್ ಅನ್ನೋ ಪದ ನಿಜ ಅಪ್ಪ ಅಂತ. ಇವತ್ತು ಎಲ್ಲರೂ ಮಾತಾಡ್ತಿದ್ದಾರೆ ಲವ್ ಜಿಹಾದು. ಹೆಸರನ್ನು ಬದಲಾಯಿಸ್ಕೊಂಡು ಮಾಡುವಂಥದ್ದು ಜಾಗೃತಿಯ ಕೊರತೆ ಇದೆಯಲ್ಲ, ಅದು ಬಹಳ ಡೇಂಜರಸ್ ಅಂತ ನನಗನ್ಸುತ್ತೆ. ಸೊ ನಾವೆಲ್ಲರೂ ಎಫರ್ಟ್ ಹಾಕಬೇಕಾಗುತ್ತೆ. ಈಗ ಧರ್ಮಸ್ಥಳ ವೀರೇಂದ್ರ ಹೆಗಡೆ ಅವ್ರ ಬಗ್ಗೆ ಭಾಳ ಅಪಾರವಾದ ಗೌರವ ಇದೆ ನಮಗೆ. ಕಾರಣ ಏನಂತ ಹೇಳಿದ್ರೆ, ಈಗ ಸೌಜನ್ಯ ತಾಯಿಗೆ ಕರೆದವ್ರಿಗೊಂದು ಸ್ವಾಂತನ ಹೇಳಿ, ಈ ಥರ ಸಮಾಜ ಈ ಥರ ಇದಮ್ಮ ನಾನು ನಿಮ್ಮ ಜೊತೆಲಿದೆ ಅಂತ ಯಾಕೆ ಒಂದು ಮಾತು ಹೇಳಿಲ್ಲ ಅವರು? ಪೂರ್ತಿ ಕೇಸ್ ಗೊತ್ತಾ ನಿಮಗೆ? ಅಲ್ಲ, ಸ್ವಲ್ಪ ಮಟ್ಟಿಗೆ ಗೊತ್ತಿದೆ. ಏನು ಗೊತ್ತಿಲ್ಲ ಅಂತ ಅರ್ಥ ನಿಮಗೆ. ಮೊದಲನೇ ದಿನ ಆಕೆಯನ್ನು ಕರೆದು ನಮ್ಮೂರಿನ ಹೆಣ್ಮಗಳು ಆದಷ್ಟು ಬೇಗ ಈ ಹೆಣ್ಮಗಳು ಏನಾಗಿದ್ದಾಳೆ ಅಂತ ಹುಡ್ಕೊಡ್ಬೇಕು ಅಂತ ಹೇಳಿದ್ದೇ ವೀರೇಂದ್ರ ಹೆಗಡೆ ಅವರು. 6 ವರ್ಷಕ್ಕೆ ಹೋಮ್ ಮಿನಿಸ್ಟರ್ ಆಗ ಅವ್ರಿಗೆ ಫೋನ್ ಮಾಡಿ ಇದರ ಟೋಟಲ್ ವಿವರಣೆ ತೊಗೋಬೇಕು ಅಂತ ಹೇಳೋದು ಬೇರೆ ಯಾರೂ ಅಲ್ಲ, ಸ್ವತಃ ಆ ತಾಯಿನೇ ಬಂದು ಹೇಳ್ತಾರೆ, ಪ್ರೆಸ್ ಮೀಟಲ್ಲಿ ಹೇಳ್ತಾರೆ. ವೀರೇಂದ್ರ ಹೆಗಡೆ ಅವರು ತುಂಬ ಸಹಕಾರ ಮಾಡಿದರು ನಮಗೆ, ಅವರಿಂದಾಗಿ ಇದಕ್ಕೆ ಬೇಗ ಮೂವ್ ಆಗ್ಲಿಕ್ಕೆ ಸಾಧ್ಯ ಆಯಿತು ಅಂತ ಆಕೆನೇ ಹೇಳ್ತಾರೆ ಒಂದು ಪ್ರೆಸ್ ಮೀಟ್ನಲ್ಲಿ. ಆದರೆ ಆ ನಂತರ ಬದಲಾಗೋದಿದೆಯಲ್ಲ, ಅದು ಬದಲಾಗೋದು ಯಾಕೆ ಅನ್ನೋದೇ ಪ್ರಶ್ನೆ. ಸುಲಿಬೆಲೆ ಅವರೇ ಹೇಳಿದ್ರಪ್ಪ, ನಾವೆಲ್ಲ ಸೇರಿ ಸೌಜನ್ಯಗಾಗಿ ನ್ಯಾಯಕ್ಕಾಗಿ ಹೋರಾಟ ಮಾಡೋಣ. ಮಾಡಬೇಕಾಗಿರೋದೇನು? ಒಂದು ರಿಟ್ ಪಿಟಿಷನ್ ಸಲ್ಲಿಸೋದಕ್ಕೆ ಅವ್ರ ಕುಟುಂಬದವ್ರು ಸೈನ್ ಹಾಕ್ಬೇಕು, ಅವ್ರ ತಾಯಿ ಸೈನ್ ಹಾಕ್ಕೊಡ್ಬೇಕು. ಕೊಡ್ತಾರಾ? ಇಲ್ಲ. ಯಾಕೆ? ನಾವು ಕೋರ್ಟಿಗೆ ತಗೊಂಡು ಹೋಗ್ತೀವಿ ರೀ ಅದನ್ನು. ಮರು ತನಿಖೆಗೆ ಇಂತಿಂಥ ಹೊಸ ಅಂಶಗಳ ಕಂಡು ಬಂದಿದ್ದಾವೆ ಇದರಲ್ಲಿ. ಮೊನ್ನೆ ಯಾವುದೊಂದು ಆಡಿಯೋ ಬೇರೆ ಬಂದಿದೆ. ಅಂದರೆ ಆವತ್ತು 2012 ನಾನು ನೋಡಿದ್ದೀನಿ ಅನ್ನುವಂಥೇನ್ರಿ, ಅವ್ರನ್ನ ಹುಡುಕಿ ಕರ್ಕೊಂಡು ಹೋಗಿ ನಿಲ್ಲಿಸ್ಬೇಕಲ್ಲ. ತನಿಖೆ ಮಾಡಿಸಿದ್ರೆ ಹೊಸ ಅಂಶ ಬೆಳಕಿಗೆ ಬರುತ್ತೆ, ನಿಜವಾದ ಆರೋಪಿಗಳು ಸಿಕ್ಕಾಕೋತಾರೆ. ಅವ್ರು ಗುರುತಿಸ್ಬೋದು ರೀ, 12 ವರ್ಷದಿಂದ ಇವನೇ ಮಾಡಿದ್ದು ನೋಡಿ ಸೌಜನ್ಯನ ಅಂತ ಅಲ್ವಾ? ಈಗ ಸುಮ್ಮನೆ ಆಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟರೆ ಏನು ಬಂತು? ತಪ್ಪಾಗುತ್ತೆ. ಹೈಕೋರ್ಟ್ಗೆ ಹೋಗಿ ಒಂದು ಅಪ್ಲಿಕೇಶನ್ ಹಾಕಿ, ಇಂಥ ಒಬ್ಬ ವ್ಯಕ್ತಿ ಪ್ರತ್ಯಕ್ಷ ಸಾಕ್ಷಿ ಬಂದಿದ್ದಾರೆ, ಇವರನ್ನು ಕೇಂದ್ರವಾಗಿ ಇಟ್ಕೊಂಡು ಮರು ತನಿಖೆ ಮಾಡಬೇಕು ಅಂತ ಒಂದು ಅಪ್ಲಿಕೇಶನ್ ಹಾಕಿದರೆ ನ್ಯಾಯಾಲಯ 100% ಒಪ್ಕೊಳ್ಳುತ್ತೆ. ಹೊಸ ಸಾಕ್ಷಿ ಬಂದಿದೆ, ಅದಕ್ಕೆ ಸೌಜನ್ಯ ಕುಟುಂಬಸ್ಥರು ಸೈನ್ ಹಾಕೊಂಡು ಕೊಡ್ಬೇಕಪ್ಪ. ಅವ್ರು ಅಡ್ವೊಕೇಟ್ ಖರ್ಚು ಕೊಡಬೇಕಾಗಿಲ್ಲ, ಎಲ್ಲೂ ಬರಬೇಕಾಗಿಲ್ಲ, ಏನಿಲ್ಲ. ಒಬ್ಬ ಡೆಸಿಗ್ನೇಟೆಡ್ ಸೀನಿಯರ್ ಕೌನ್ಸಿಲನ್ನು ಅಪಾಯಿಂಟ್ ಮಾಡೋಣ್ರಿ. ಯಾಕೆ ನಮ್ಮ ಕೈಲಿ ಆಗೋದಿಲ್ವಾ? ಸಮಾಜಕ್ಕೆ ಏನೇನೋ ಮಾಡಿದ್ದೀವಿ, ಇದು ಮಾಡೋಕ್ಕಾಗೋದಿಲ್ವಾ? ಡೆಸಿಗ್ನೇಟೆಡ್ ಸೀನಿಯರ್ ಕೌನ್ಸಿಲ್ ಯಾರು? ಕಪಿಲ್ ಸಿಬ್ಬಲ್ ಥರನ, ಅವ್ರ ಅಪ್ಪನ ಥರನ ಬೇಕಿದ್ರೆ ಮಾಡೋಣ. ಅದನ್ನ ಒಂದು ಸೈನ್ ನೀವು ಹಾಕ್ಸ್ಕೊಂಬರ್ತೀರಾ? ಪ್ರಯತ್ನ ಮಾಡೋಣ ಸರ್. ಮಾಡಿದೆ ನೋಡಿ, ಮಜಾ ಏನು ಅಂತಂದ್ರೆ, ಈ ಹೋರಾಟ ಆಗಬೇಕು ಅಂತ ಕೇಳ್ತಿರೋರು ಯಾರು ಧರ್ಮಸ್ಥಳದ ಪರವಾಗಿದ್ದಾರೆ ಅಂತ ಆರೋಪ ವಹಿಸ್ತಿರೋ ನಾವು. ಹೌದು, ಅವ್ರುಗಳಿಗೆ ಇಲ್ವೇ ಇಲ್ಲ. ಅವರುಗಳಿಗೆ ಇದು ಬೀದಿ ರಂಪ ಆಗಬೇಕು. ಎಸ್, ಥ್ಯಾಂಕ್ ಯು ಸೋ ಮಚ್ ಚಕ್ರವರ್ತಿ ಸುಲಿಬೆಲೆ ಅವರೇ. ಇಷ್ಟೊತ್ತು ನನ್ನ ಪ್ರಶ್ನೆಗಳಿಗೆ ಮತ್ತು ಆಹ್ವಾನಿತರೆಲ್ಲರ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಕ್ಕೆ ನಿಮಗೂ ಕೂಡ ಧನ್ಯವಾದ. ಇದರೊಂದಿಗೆ ಈ ವಾರದ ನ್ಯೂಸ್ ಅವರ್ ಸ್ಪೆಷಲ್ ಮುಗಿಸ್ತಾ ಇದ್ದೀನಿ. ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ಮತ್ತೆ ಬರ್ತೀನಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.